ಮಾ ಕಂದ ಬಂದೆ ಅಣ್ಣ. ಬಮ್ಮ 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 ಬಮ್ಮ. ಸುಮತಿ ರೆಡಿನಾ? ಏನಣ್ಣ? ಬಾ ಕುತ್ಕೋ ಬಾ. ಸುಮತಿ ತಂದೇರಿ. ತಗೊಂಬ ತಗೊಂಬ ಬಿಸಿ ಇದೆ ರೀ. ಅಮ್ಮ ಚಿಕ್ಕ ಪೀಸು. ಎಲ್ಲಿ ಅಲ್ಲ ರೀ, ಊಟ ಮಾಡುವಾಗ ಮೊದಲನೇ ತುತ್ತು ಅವಳಕ್ ತಿನ್ನಿಸ್ತಿದ್ರಿ, ಓಕೆ. ಈಗ ಸ್ನಾಕ್ಸ್ ಕೂಡ ಮೊದಲನೇ ತುತ್ತು ಅವಳಕ್ ತಿನ್ಸಿ ತಿನ್ನೋದಾ? ಸುಮತಿ ಏನ್ ಸುಮತಿ ನೀನು ಇನ್ ಸ್ವಲ್ಪ ದಿನಪ್ಪ ನಾನ್ ಸ್ನಾಕ್ಸ್ ತಿನ್ಲಿ, ನೀರ್ ಕುಡಿಲಿ, ಕಾಫಿ ಕುಡಿಲಿ, ಏನೇ ಆದ್ರೂ ನನ್ ತಂಗಿ ಜೊತೆ ಹಂಚ್ಕೊಂಡು ತಿಂದೆ ಆಮೇಲೆ ನಾನ್ ತಿನ್ನೋದು. ಏನೀಗ? ಹೌದಾ? ಹಾಗಾದ್ರೆ ಮಾತ್ರೆ ಕೊಡ್ತೀನಿ, ಮೊದ್ಲು ಅವಳಕ್ ಕೊಟ್ಟು ಆಮೇಲೆ ನುಂಗದ? ತಪ್ಪೇನು? ನಾನ್ ಕಾಯಿಲೆ ಟ್ಯಾಬ್ಲೆಟ್ ತಗೋತೀನಿ, ನನ್ ತಂಗಿಗೆ ಶಕ್ತಿಗೋಸ್ಕರ ವಿಟಮಿನ್ ಟ್ಯಾಬ್ಲೆಟ್ ಕೊಡಿಸ್ತೀನಪ್ಪ. ಏನೀಗ ನಿನ್ ಪ್ರಾಬ್ಲಮ್? ಅಚ್ಚು, ಒಂದಂತೂ ನಿಜಮ್ಮ, ನಿನ್ ಮದ್ವೆ ಆಗಿ ಹೋದ್ಮೇಲೆ ನಿಮ್ ಅಣ್ಣನ ನಾನ್ ಹ್ಯಾಗ್ ನೋಡ್ಕೋಬೇಕು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ. ಯಾಕದ್ಕೆ ಪಾಪ ಹಾಗೆ ಹೇಳ್ತೀರಾ? ಇನ್ನೇನಮ್ಮ, ಇತ್ತೀಚೆಗೆ ಅವರಲ್ಲಿ ಆಗ್ತಿರೋ ಚಿಕ್ಕ ಚಿಕ್ಕ ಬದಲಾವಣೆ ಗಮನಿಸಿದ್ಯಾ ನೀನು? ಏನಂತ ಬದಲಾವಣೆ? ನನ್ ಕಣ್ಣಿಗೇನು ಬೀಳ್ತಿಲ್ವಲ್ಲ? ಸರಿ ಹೋಯ್ತು ಬಿಡು. ನೀನ್ ಮದ್ವೆ ಆಗಿ ಹೋದ್ಮೇಲೆ ನಿಮ್ ಅಣ್ಣನ್ ಕತೆ ಏನಾಗ್ಬಿಡುತ್ತೆ ಅಂದ್ರೆ, ಈಗ ನೀನ್ ಬೇಕು ಅಂತ ರಾಘವ್ ಹಠ ಮಾಡ್ತಿಲ್ವಾ, ಅದೇ ತರ ಇವ್ರು ನೆಲದ ಮೇಲ್ ಬಿತ್ತು ಉರುಳಾಡಿ ಹಠ ಮಾಡ್ದೆ ಹೋದ್ರೆ ಅದೇ ನನ್ ಪುಣ್ಯ. ಸುಮತಿ ಯಾಕೋ ನಿಂದು ಜಾಸ್ತಿ ಆಯ್ತು. ನಾನು ಆತರ ಎಲ್ಲ ಮಾಡ್ತೀನಾ? ರೀ, ನೀವ್ ಆತರ ಮಾಡಲ್ಲ, ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ. ನನಗೆ ಬರೀ ಡೌಟ್ ಅಲ್ಲ, ಗ್ಯಾರಂಟಿನೇ ಇದೆ. ಅಮ್ಮ ನೋಡಮ್ಮ, ನೀನ್ ನನ್ ಜೊತೆಲಿರುವಾಗ್ಲೇ ನಿಮ್ ಅತ್ತೆ ಎಷ್ಟು ರೇಗಿಸ್ತಾಳೆ. ನೀನ್ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನನಗೆ ಹೆಂಗೆಲ್ಲಾ ರೇಗಿಸ್ಬೋದು ಇವಳು. ಹೌದಲ್ವಾ ವೀರು? ಅದ್ಕೆ ನೀವೇನಾದ್ರೂ ಇದೇ ತರ ಮಾಡ್ತಿದ್ರೆ ಆಮೇಲೆ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಅಣ್ಣ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರು. ಯಾರು? ನಿಮ್ ಅಣ್ಣ ನನ್ನ ಹತ್ರ ಹುಷಾರಾಗಿರ್ಬೇಕು. ಸರಿಯಾಗಿ ಹೇಳ್ದೆ ಹೋಗಮ್ಮ. ಆದ್ರೆ ನಿಮ್ ಅಣ್ಣ ಹಠ ಮಾಡ್ಬಾರ್ದು ಅಂದ್ರೆ ಅದಕ್ಕೊಂದು ಉಪಾಯ ಇದೆ. ಏನ್ ಹೇಳಿ ಅದು? ಸುಶಾಂತ್ ಅವ್ರನ್ನ ಮನೆ ಎಳಿಯಾಗಿ ಕಳಿಸ್ತೀನಿ ಅಂತ ಹೇಳಿದಾರಲ್ವಾ? ಅವ್ರು ಹೇಳಿದ್ರು, ನಾನ್ ಬೇಡ, ಸಂಪ್ರದಾಯ ಇಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಏನೀಗ ಅದಕ್ಕೆ? ಅದು ಬೇಡ, ಓಕೆ. ಆದ್ರೆ ಅದ್ರ ಬದಲು ಇನ್ನೊಂದು ರೂಟ್ ಇದೆ. ಏನಾ ರೂಟು? ತವ್ರ ಮನೆ ಬಾಗಿನ ಅಂತ ನೀನೇ ನಿಮ್ಮ ಅಣ್ಣನ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡಮ್ಮ. ಹೊಸ ತರ ಇರುತ್ತೆ. ಕೇಳಿಸ್ಕೊಂಡ? ಹೊಸ ಸಂಪ್ರದಾಯಕ್ಕೆ ನಿಮ್ಮ ಅತ್ತಿಗೆ ನಾಂದಿ ಹಾಡ್ತಿದ್ದಾಳೆ. ಅಲ್ಲಮ್ಮ, ನಾನ್ ನಿನ್ ಜೊತೆ ಬರಕ್ಕಾಗತ್ತೆ? ಏನಮ್ಮ ನಿಮ್ಮ ಅತ್ತಿಗೆ? ಬಂದ್ಬಿಡೋಣ, ನೀನು ತಲೆ ಕೆಡ್ಸ್ಕೋಬೇಡ, ನನ್ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ.